ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಾರಿ, ಡಿಸ್ಟರ್ಬ್ ಮಾಡಿದೆ ಅನಿಸುತ್ತೆ. ಚಿಕ್ಕಪ್ಪ ಚಿಕ್ಕಮ್ಮ ತುಂಬ ಗಾಬರಿ ಆಗಿದ್ರು. ಲಕ್ಷ್ಮಿ ಹೇಗಿದ್ದಾಳೋ ಏನು ಅಂತ. ಯಜಮಾನ್ರು ಕಾಲ್ ಮಾಡಿದ್ದೆ. ಲಕ್ಕಿ ಹತ್ರನೂ ಮಾತಾಡಿದೆ. ಆರಾಮಾಗಿದ್ದಾಳಂತೆ. ಏನು ಯೋಚನೆ ಬೇಡ ಅಂತ ಹೇಳಿದ್ಲು. ಅವಳಿಗೇನು, ಆರಾಮಾಗೇ ಇರ್ತಾಳೆ. ಹಾಳಾಗಿದ್ದು ಆದಿ ಲೈಫ್ ತಾನೆ. ಆದಿಯವರು ಒಪ್ಕೊಂಡೆ ತಾನೇ ಮದುವೆ ಆಗಿದ್ದು. ಒಪ್ಕೊಂಡಿದ್ ಮಾತ್ರಕ್ಕೆ ಅವನಿಗೆ ಮದ್ವೆ ಇಷ್ಟ ಇದೆ ಅಂತಾನ? ನಾನು ತಾತನ್ ಬಲ್ವಂತಕ್ಕೆ ಒಪ್ಕೊಂಡೆ. ನನಗೆ ಮದ್ವೆ ಇಷ್ಟ ಇತ್ತು ಅನ್ಕೊಂಡ್ರ? ಅಂದ್ರೆ ನಿಮ್ಗೆ ಹೇಳಿ ಅಮೃತ, ನಿಮಗೆ ನಿಜವಾಗ್ಲೂ ಮದುವೆ ಇಷ್ಟ ಆಗಲಿಲ್ವಾ? ನಿಜ ಹೇಳಿ. ಹೌದು, ನನಗೆ ಮದ್ವೆ ಇಷ್ಟ ಇರಲಿಲ್ಲ. ಲಕ್ಷ್ಮಿ, ನಿನಗೆ ಎಲ್ಲರ ಮೇಲೂ ಸಿಟ್ಟು ಬರ್ತಿದೆಯಲ್ವ ಮಗಳೇ? ನಾವೆಲ್ಲರೂ ತುಂಬ ಕೆಟ್ಟವರಾಗಿ ಕಾಣಿಸ್ತಾ ಇದ್ದೀವಲ್ವಾ ಮಗಳೇ? ನಮ್ಮಿಂದ ತಪ್ಪಾಗಿದೆಯೋ ಸರಿಯಾಗಿದೆಯೋ ಅನ್ನೋದು ನೀನು ಆದಿ ಬದುಕೋ ಜೀವನದಲ್ಲಿದೆ. ತಾಯಿಗೆ ತನ್ನ ಹೊಟ್ಟೆಲಿರೋ ಮಗು ಹೇಗೆ ಆರೋಗ್ಯವಾಗಿರುತ್ತೆ, ಅದಕ್ಕೆ ಯಾವ ತೊಂದರೆನೂ ಆಗಲ್ಲ ಅನ್ನೋ ನಂಬಿಕೆ ಹೇಗಿರುತ್ತೋ ನನಗೂ ಹಾಗೆ. ನಿಮ್ಮಿಬ್ಬರ ಜೀವನ ತುಂಬ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ಇದೆ. ಆಗಿದ್ದೆಲ್ಲ ಅವಸರದಲ್ಲೇ ಆಗಿರಬಹುದು, ಆದರೆ ಇಂಥವ್ರಿಗೆ ಇಂಥವರೇ ಅಂತ ಬ್ರಹ್ಮ ಮೊದಲೇ ಬರೆದಾಗಿರುತ್ತೆ. ನಾನು ತಾತ ನೆಪ ಅಷ್ಟೆ. ನಮ್ಮ ಆದಿ ಮಾಡಿದ್ದನ್ನು ನಾನು ಯಾವತ್ತೂ ಸಮರ್ಥನೆ ಮಾಡ್ಕೊಳ್ಳಲ್ಲ. ನಾನು ಅವನನ್ನು ವಹಿಸ್ಕೊಂಡು ಮಾತಾಡ್ತಿಲ್ಲ. ಅಕ್ಕನ ಮೇಲಿನ ಪ್ರೀತಿಯಿಂದ ನಿನ್ನ ಮೇಲೆ ಸೀಡ್ ತರಿಸ್ಕೊಳಕ್ಕೆ ಹೊರಟಿದ್ದ. ಅವನು ಮಾಡಿದ್ದಕ್ಕೆ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಅಯ್ಯೋ ಅಜ್ಜಿ, ನೀವ್ಯಾಕೆ? ಇಲ್ಲಮ್ಮ, ಅವನು ಮಾಡಿದ ತಪ್ಪು. ಆದರೆ ಒಂದು ಮಾತು ತಿಳ್ಕೊ, ಅವನೇನು ಮಾಡದೆ ಹೋಗಿದ್ರೆ ಇನ್ನೂ ದೊಡ್ಡ ತಪ್ಪಾಗಿರೋದು. ನೀನು ಆ ರಾಕ್ಷಸನ ಮದುವೆ ಆಗಬೇಕಾಗ್ತಿತ್ತು. ಈ ಮನೆಯಲ್ಲಿ ನಿನ್ನ ಜೀವನ ತುಂಬ ಚೆನ್ನಾಗಿರುತ್ತೆ ಅನ್ನೋ ಭರವಸೆ ನಾನು ಕೊಡ್ತೀನಿ ಲಕ್ಷ್ಮಿ. ಯಾಕೆಂದರೆ ನೀನೀಗ ಈ ಮನೆ ಸೊಸೆ, ಇದು ನಿನ್ನ ಮನೆ. ಆದರೆ ಅಜ್ಜಿ, ಆದಿಗೆ ನನ್ನ ಕಂಡ್ರೇನೇ ಆಗಲ್ಲ. ನನ್ನ ಮೇಲೆ ದ್ವೇಷ ಇದೆ ಅಂತ ನೀವೇ ಹೇಳಿದ್ರಿ. ಇಲ್ಲ ಲಕ್ಷ್ಮಿ, ಅವನಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ, ದುಡುಕು ಸ್ವಭಾವ. ಆದರೆ ತುಂಬ ಒಳ್ಳೆ ಮನಸ್ಸಿದೆ. ಅವನ ಮನಸ್ಸು ತಿಳಿಯಾದ್ಮೇಲೆ ಅವನೇ ದಾರಿಗೆ ಬರ್ತಾನೆ. ಅವನ ಜೊತೆ ಮಾತಾಡು ಲಕ್ಷ್ಮಿ. ಆದಿಗೆ ನಾವೆಲ್ಲ ಎಷ್ಟೇ ಹೇಳಿದ್ರೂ ಸರಿ ಹೋಗಲ್ಲ ಲಕ್ಷ್ಮಿ. ನೀನು ಅವನ ಜೊತೆ ಕೂತ್ಕೊಂಡು ಮಾತಾಡಿದಾಗಲೇ ಎಲ್ಲ ಸರಿ ಹೋಗೋದು. ನೀವಿಬ್ಬರೇ ಕೂತು ಮಾತಾಡಿ ಸರಿ ಮಾಡ್ಕೋಬೇಕು ಮಗಳೇ. ನೀನು ಇಡೀ ಜೀವನನ ಈ ಮನೆಯಲ್ಲಿ ಬಾಳಿ ಬದುಕಬೇಕಾಗಿರೋಳು. ಈ ಅಜ್ಜಿ ತಾತ ಹೋದ್ಮೇಲೂ ಇದು ನಿಂದೇ ಮನೆ ಮಗಳೇ. ಎಲ್ಲ ಸರಿ ಹೋಗುತ್ತೆ ಮಗಳೇ, ನನ್ನ ನಂಬು. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮಿ ಪುರಾಣ.